ನಮಸ್ಕಾರ. ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಈಗಾಗಲೇ ಗೊತ್ತಿರೋ ಹಾಗೆ ಸುದ್ದಿಯಲ್ಲಿರ್ತಕ್ಕಂತಹ ವಿಷಯ ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಎಂಬುದು ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿರ್ತಕ್ಕಂತಹ ಸೇನಾ ಕಾರ್ಯಾಚರಣೆ. ಹಿಂದಿನಿಂದಲೂ ಭಾರತ ಪಾಕಿಸ್ತಾನದ ಮೇಲೆ ಹಲವು ಸೇನಾ ಕಾರ್ಯಾಚರಣೆಗಳನ್ನು ನಡೆಸಿದೆ. ಆಪರೇಷನ್ ಅಬ್ಲೇಜ್ ಇಂದ ಹಿಡಿದು ಆಪರೇಷನ್ ಸಿಂಧೂರ್ವರೆಗೂ ಈ ಎಲ್ಲ ಕಾರ್ಯಾಚರಣೆಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಆಪರೇಷನ್ ಸಿಂಧೂರ್ ಬಗ್ಗೆ ನೋಡ್ತಾ ಹೋಗೋಣ. ಏಪ್ರಿಲ್ 22, 2025ರಂದು ಪಹಲ್ಗಾಮ್ನಲ್ಲಿ ಉಗ್ರರು ಹೆಸರು ಮತ್ತು ಧರ್ಮವನ್ನು ವಿಚಾರಿಸಿ 26 ಪ್ರವಾಸಿಗರ ಮೇಲೆ ನಡೆಸಿರ್ತಕ್ಕಂತಹ ದಾಳಿಗೆ ಭಾರತದ ಪ್ರತಿಕಾರವೇ ಆಪರೇಷನ್ ಸಿಂಧೂರ್. ಮಹಿಳೆಯರ ಸಿಂಧೂರ ಅಳಿಸಿರ್ತಕ್ಕಂತಹ ಉಗ್ರರ ಪಾಶವಿಕೃತ್ಯದ ಹಿಂದಿರ್ತಕ್ಕಂತಹ ಪಾಕಿಸ್ತಾನದ ಮೇಲೆ ರಾತ್ರೋರಾತ್ರಿ ಭಾರತೀಯ ಸೇನೆ ಗುರಿ ನಿಖರ ಕ್ಷಿಪಣಿ ದಾಳಿ ನಡೆಸಿ 9 ಉಗ್ರ ಶಿಬಿರಗಳನ್ನು ನೆಲಸಮ ಮಾಡಿದೆ. ಬುಧವಾರ ಬೆಳಗಿನ ಜಾವ 1:05 ಆರಂಭಗೊಂಡಿರ್ತಕ್ಕಂತಹ ಈ ಕಾರ್ಯಾಚರಣೆ 1:30 ಅಂತ್ಯಗೊಂಡಿದೆ. ಈ 25 ನಿಮಿಷದಲ್ಲಿ ಪಾಕಿಸ್ತಾನದ 9 ಉಗ್ರ ಶಿಬಿರಗಳನ್ನು ಧ್ವಂಸ ಮಾಡಲಾಯಿತು. ಅದಾದ್ಮೇಲೆ 1:44 ಭಾರತ ಈ ಕಾರ್ಯಾಚರಣೆಯನ್ನ ಆಪರೇಷನ್ ಸಿಂಧೂರ್ ಎಂದು ಅಧಿಕೃತ ಘೋಷಣೆ ಮಾಡಿತ್ತು. ಅಂದು ಮಹಿಳೆಯರ ಕಣ್ಣೀರಿಗೆ ಕಾರಣವಾದ ಪಹಲ್ಗಾಮ್ ದಾಳಿಯ ಪ್ರತಿಕಾರವಾದ ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮಾಹಿತಿಯನ್ನ ಸೇನೆಯ 2 ಮಹಿಳಾ ಅಧಿಕಾರಿಗಳಾದ ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಹಾಗೂ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಈ ಆಪರೇಷನ್ ಮಾಹಿತಿಯನ್ನು ಮಾಧ್ಯಮದೊಂದಿಗೆ ಹಂಚಿಕೊಳ್ಳುವ ಮೂಲಕ ಸ್ತ್ರೀ ಶಕ್ತಿ ಸಂದೇಶವನ್ನ ಸಾರಿದರು. ಇನ್ನು ಉಗ್ರರಿಗೂ ಮತ್ತು ನಮಗೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳ್ತಕ್ಕಂತಹ ಪಾಪಿ ಪಾಕಿಸ್ತಾನ ಗುರುವಾರ ರಾತ್ರಿ ಜಮ್ಮುವಿನ ಸೇನಾ ನೆಲೆ ಸಹಿತ ಭಾರತದ 15 ನಗರಗಳ ಮೇಲೆ ಭಾರಿ ಪ್ರಮಾಣದಲ್ಲಿ ದಾಳಿ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿತು. ಆದರೆ ಅದನ್ನು ತಡೆದ ಭಾರತ ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದ ರಾಜಧಾನಿಯಾದ ಇಸ್ಲಾಮಾಬಾದ್, ಲಾಹೋರ್, ಕರಾಚಿ ಸೇರಿದಂತೆ ಹಲವು ನಗರಗಳ ಮೇಲೆ ಭಾರತ ಪ್ರತಿದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಭಾರತ ಬಳಸಿರ್ತಕ್ಕಂತಹ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ನೋಡೋದಾದ್ರೆ S-400 ಇದನ್ನು ರಷ್ಯಾದಿಂದ ಖರೀದಿಸಲಾಗಿದೆ. ಇದನ್ನು ಭಾರತದ ಸುದರ್ಶನ್ ಚಕ್ರ ಎಂದು ಕರೆಯಲಾಗುತ್ತದೆ. S-400ನ ಸಾಮರ್ಥ್ಯ ಡ್ರೋನ್ಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಯುದ್ಧ ವಿಮಾನಗಳು ಮತ್ತು ಇತರ ವೈಮಾನಿಕ ದಾಳಿಯನ್ನ ಪತ್ತೆ ಹಚ್ಚಿ ನಾಶ ಮಾಡ್ತಕ್ಕಂಥದ್ದು. ಇನ್ನೊಂದು ಹಾರ್ಪಿ ಡ್ರೋನ್, ಇದನ್ನ ಇಸ್ರೇಲ್ನಿಂದ ಖರೀದಿಸಲಾಗಿದೆ. ಇದು ಶತ್ರು ದೇಶದ ರೆಡಾರ್ ವ್ಯವಸ್ಥೆಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳ ನಾಶಪಡಿಸ್ತಕ್ಕಂಥದ್ದು. ಇದು ಆಕಾಶದಲ್ಲಿ ಸುಮಾರು 6 ಗಂಟೆಗಳವರೆಗೆ 1000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಬಲ್ಲದ್ದು. ಈ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಬಳಸಿ ಭಾರತ ಪ್ರತಿದಾಳಿಯನ್ನು ನಡೆಸಿದೆ. ಇಲ್ಲಿಗೆ ಆಪರೇಷನ್ ಸಿಂಧೂರ್ ಮುಕ್ತಾಯಗೊಂಡಿಲ್ಲ. ಆಪರೇಷನ್ ಸಿಂಧೂರ್ ಇನ್ನೂ ನಡೀತಾನೇ ಇದೆ. ಪಾಪಿ ಪಾಕಿಸ್ತಾನಕ್ಕೆ ಭಾರತ ಸರಿಯಾಗಿ ಉತ್ತರ ನೀಡಲೇಬೇಕಾಗಿದೆ. ಈ ಹಿಂದೆಯೂ ಕೂಡ ಭಾರತ ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆಗಳನ್ನು ಕೈಗೊಂಡಿತ್ತು. ಅದರಲ್ಲಿ ಮೊದಲನೆಯದು ಆಪರೇಷನ್ ಅಬ್ಲೇಜ್. ಇದು 1965ರಲ್ಲಿ ಕೈಗೊಂಡಿರ್ತಕ್ಕಂಥದ್ದು. ಪಾಕಿಸ್ತಾನವು 1965ರ ಮೇ ಮತ್ತು ಜೂನ್ ನಡುವೆ ಗುಜರಾತಿನ ಕಚ್ ಮೇಲೆ ದಾಳಿ ನಡೆಸಿದ್ದಕ್ಕೆ ಪ್ರತಿಕಾರವಾಗಿ ಆಪರೇಷನ್ ಅಬ್ಲೇಜ್ ಪ್ರಾರಂಭವಾಯಿತು. ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಪಶ್ಚಿಮ ಭಾಗವನ್ನು ಗುರಿಯಾಗಿಸಿದ್ದ ಭಾರತೀಯ ಸೇನೆ ಪಾಕ್ ಸೈನ್ಯದ ಮೇಲೆ ದಾಳಿ ನಡೆಸಿತು. ಆಪರೇಷನ್ ರಿಡಲ್ 1965ರಲ್ಲಿ ನಡೆದಿರ್ತಕ್ಕಂಥದ್ದು. 1965ರಲ್ಲಿ ಭಾರತೀಯ ವಾಯುನೆಲೆಯ ಮೇಲೆ ಪಾಕಿಸ್ತಾನದ ಸೇನೆ ದಾಳಿ ನಡೆಸಿತು. ಗಡಿ ನಿಯಂತ್ರಣಾ ರೇಖೆಯನ್ನು ಉಲ್ಲಂಘಿಸಿ ದಾಳಿ ನಡೆಸಿದ್ದ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ನೀಡಲು ಭಾರತೀಯ ಸೇನೆ ಸೆಪ್ಟೆಂಬರ್ 6, 1965ರಂದು ಆಪರೇಷನ್ ರಿಡಲ್ ಪ್ರಾರಂಭಿಸಿತು. ಪಾಕಿಸ್ತಾನದ ಲಾಹೋರ್ ಮತ್ತು ಕಸೂರ್ ಭಾಗವನ್ನು ಟಾರ್ಗೆಟ್ ಮಾಡಿದ್ದ ಭಾರತೀಯ ಸೇನೆ ಪಾಕಿಸ್ತಾನದ ಸೇನಾ ನೆಲೆಯನ್ನು ಗುರುತಿಸಿ ದಾಳಿ ನಡೆಸಿತು. ಮತ್ತೊಂದು ಆಪರೇಷನ್ ಕ್ಯಾಕ್ಟಸ್ ಲಿಲಿ 1971ರಲ್ಲಿ ನಡೆದಿರ್ತಕ್ಕಂಥದ್ದು. ಮೇಘನಾ ಹೆಲಿಬ್ರಿಡ್ಜ್ ಎಂದು ಕರೆಯಲ್ಪಡ್ತಕ್ಕಂತಹ ಆಪರೇಷನ್ ಕ್ಯಾಕ್ಟಸ್ ಲಿಲಿ 1971ರ ಇಂಡೋ ಪಾಕ್ ಯುದ್ಧದ ಪ್ರಮುಖ ಸೇನಾ ಕಾರ್ಯಾಚರಣೆಯಾಗಿದೆ. ಢಾಕಾವನ್ನು ಸುತ್ತುವರೆದಿದ್ದ ಪಾಕಿಸ್ತಾನ ಸೇನೆಯನ್ನು ಭೇದಿಸಲು ಮೇಘನಾ ನದಿ ದಾಟುವ ಸವಾಲು ಭಾರತೀಯ ಸೇನೆಗೆ ಎದುರಾಯಿತು. MI-4 ಹೆಲಿಕಾಪ್ಟರ್ನೊಂದಿಗೆ
ಕಾರ್ಯಾಚರಣೆ ನಡೆಸಿದ್ದ ಸೇನೆ ಢಾಕಾವನ್ನ ಸುತ್ತುವರೆದು ಪಾಕಿಸ್ತಾನದ ವಿರುದ್ಧ ಯುದ್ಧ ಗೆಲ್ಲಲು ಯಶಸ್ವಿಯಾಯಿತು. ಇನ್ನು ಆಪರೇಷನ್ ಟ್ರೈಡೆಂಟ್ 1971ರಲ್ಲಿ ಜರುಗಿರ್ತಕ್ಕಂಥದ್ದು. ಆಪರೇಷನ್ ಟ್ರೈಡೆಂಟ್ 1971ರ ಡಿಸೆಂಬರ್ 4 ಹಾಗೂ 5ರಂದು ಪಾಕಿಸ್ತಾನದ ಮೇಲೆ ಮಧ್ಯರಾತ್ರಿ ನಡೆಸಿರ್ತಕ್ಕಂಥ ದಾಳಿಯಾಗಿದೆ. ಭಾರತೀಯ ನೌಕಾಪಡೆ ಪಾಕಿಸ್ತಾನದ ಕರಾಚಿಯಲ್ಲಿನ ನೌಕಾಪಡೆಯ ಮೇಲೆ ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಿದ ಪರಿಣಾಮ ಪಾಕಿಸ್ತಾನದ ಹಲವು ಇಂಧನ ಟ್ಯಾಂಕರ್ಗಳು, ಸರಕು ತುಂಬಿದ ಹಡಗು ಧ್ವಂಸವಾಗಿದ್ದವು. ಈ ಕಾರ್ಯಾಚರಣೆಯ ಬಳಿಕ ಭಾರತ ಪ್ರತಿ ವರ್ಷ ಡಿಸೆಂಬರ್ 4 ನೌಕಾಪಡೆ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು ಆಪರೇಷನ್ ಪೈಥಾನ್. ಆಪರೇಷನ್ ಟ್ರೈಡೆಂಟ್ಸ್ ನಡೆಸಿ 3 ದಿನಗಳ ಬಳಿಕ ನಡೆದಿರ್ತಕ್ಕಂತಹ ಕಾರ್ಯಾಚರಣೆವೇ ಆಪರೇಷನ್ ಪೈಥಾನ್. ಆಪರೇಷನ್ ಟ್ರೈಡೆಂಟ್ಗೆ ಬೆಚ್ಚಿ ಬಿದ್ದಿದ್ದ ಪಾಕಿಸ್ತಾನಕ್ಕೆ ಭಾರತದ ಮತ್ತೊಂದು ವೈಮಾನಿಕವಾಗಿ ದಾಳಿ ನಡೆಸಲಿದೆ ಎಂಬ ಗುಪ್ತಚರ ಮಾಹಿತಿ ಲಭ್ಯವಾಯಿತು. ಈ ನಿಟ್ಟಿನಲ್ಲಿ ವೈಮಾನಿಕವಾಗಿ ಕಣ್ಗಾವಲನ್ನು ಪಾಕಿಸ್ತಾನ ಹೆಚ್ಚಳ ಮಾಡಿಕೊಂಡಿತ್ತು. ಇದನ್ನರಿತಿರ್ತಕ್ಕಂತಹ ಭಾರತ ಮತ್ತೊಮ್ಮೆ ಕರಾಚಿಯಲ್ಲಿನ ಹಡಗುಗಳ ಮೇಲೆ ಯುದ್ಧ ನೌಕೆಗಳ ಮೂಲಕ ದಾಳಿ ನಡೆಸಿತು. ಇನ್ನು ಆಪರೇಷನ್ ಮೇಘದೂತ್ 1984ರಲ್ಲಿ ನಡೆದಿರ್ತಕ್ಕಂಥದ್ದು. ಆಪರೇಷನ್ ಮೇಘದೂತ್ ಲಡಾಖಿನಲ್ಲಿರುವ ಸಿಯಾಚಿನ್ ಗ್ಲೇಸಿಯರ್ ಮೇಲೆ ಹಿಡಿತ ಸಾಧಿಸುವ ಗುರಿ ಹೊಂದಿರತಕ್ಕಂಥ ಕಾರ್ಯಾಚರಣೆಯಾಗಿದೆ. ಏಪ್ರಿಲ್ 13, 1984ರಂದು ಪ್ರಾರಂಭಗೊಂಡಿರ್ತಕ್ಕಂತಹ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಿ ಸೇನೆಯನ್ನು ಹಿಮ್ಮೆಟ್ಟಿಸುವಲ್ಲಿ ಭಾರತ ಯಶಸ್ವಿಯಾಯಿತು. ಇನ್ನು ಆಪರೇಷನ್ ವಿಜಯ್ 1999. ಮೇ 1999ರಲ್ಲಿ ಪ್ರಾರಂಭಗೊಂಡ ಕಾರ್ಯಾಚರಣೆ ಇದಾಗಿತ್ತು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ವಶಪಡಿಸಿಕೊಂಡಿರ್ತಕ್ಕಂತಹ ಪ್ರದೇಶಗಳನ್ನು ಮರಳಿ ಪಡೆಯುವ ಉದ್ದೇಶದಿಂದ ಆಪರೇಷನ್ ವಿಜಯ್ ಎಂಬ ಹೆಸರನ್ನು ಇರಿಸಲಾಯಿತು. ಈ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಪಾಕ್ ಆಕ್ರಮಿತ ಪ್ರದೇಶಗಳನ್ನು ಭಾರತ ಮರಳಿ ಪಡೆಯಿತು. ಇನ್ನು ಆಪರೇಷನ್ ಸಫೇದ್ ಸಾಗರ್. ಇದು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆ ಕಾರ್ಯಾಚರಣೆಗಾಗಿ ಆಪರೇಷನ್ ಸಫೇದ್ ಸಾಗರ್ ಎಂದು ಹೆಸರಿಸಲಾಯಿತು. ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಶತ್ರು ಪಡೆಗಳನ್ನು ಹೊಡೆದುರುಳಿಸುವಲ್ಲಿ ಭಾರತೀಯ ಸೇನೆ ಯಶಸ್ವಿ ಕಂಡಿತ್ತು. ಇನ್ನು ಸರ್ಜಿಕಲ್ ಸ್ಟ್ರೈಕ್ 2016ರಲ್ಲಿ ನಡೆದಿರ್ತಕ್ಕಂಥದ್ದು. 2016ರಲ್ಲಿ ಪಾಕ್ ಪ್ರೇರಿತ ಭಯೋತ್ಪಾದಕರು ನಡೆಸಿರ್ತಕ್ಕಂತಹ ಉರಿ ದಾಳಿಗೆ ಪ್ರತಿಯಾಗಿ ಗಡಿ ನಿಯಂತ್ರಣ ರೇಖೆಯಾದ್ಯಂತ ಭಾರತೀಯ ಸೇನೆ ಕಾರ್ಯಾಚರಣೆ ನಡೆಸಿ ಉಗ್ರರ ತಾಣಗಳನ್ನು ಹೊಡೆದುರುಳಿಸಿತು. ಈ ಕಾರ್ಯಾಚರಣೆಗೆ ಮುಂಚಿತವಾಗಿ ಯಾವುದೇ ಹೆಸರಿಡದಿದ್ದರೂ ಸರ್ಜಿಕಲ್ ಸ್ಟ್ರೈಕ್ ಎಂದೇ ಖ್ಯಾತಿ ಪಡೆಯಿತು. ಇನ್ನು ಇತ್ತೀಚೆಗೆ ಅಂದರೆ 2019ರಲ್ಲಿ ನಡೆದಿರ್ತಕ್ಕಂಥದ್ದು ಆಪರೇಷನ್ ಬಂದರ್. ಪುಲ್ವಾಮಾ ಉಗ್ರ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ಬಾಲ್ಕೋಟ್ನಲ್ಲಿರ್ತಕ್ಕಂತಹ ಭಯೋತ್ಪಾದಕರ ತರಬೇತಿ ಶಿಬಿರದ ಮೇಲೆ 2019ರ ಫೆಬ್ರವರಿ 26ರಂದು ಭಾರತೀಯ ವಾಯುಪಡೆ ನಡೆಸಿರ್ತಕ್ಕಂತಹ ವಾಯುದಾಳಿ ಇದಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ತರಬೇತಿ ಶಿಬಿರವನ್ನು ಧ್ವಂಸ ಮಾಡಿ ಹಲವು ಉಗ್ರರನ್ನು ಕೊಲ್ಲಲಾಯಿತು. ಇದಿಷ್ಟು ಭಾರತ ಪಾಕಿಸ್ತಾನದ ವಿರುದ್ಧ ಕೈಗೊಂಡಿರ್ತಕ್ಕಂತಹ ಸೇನಾ ಕಾರ್ಯಾಚರಣೆಗಳು. ಜೈ ಹಿಂದ್. ಥ್ಯಾಂಕ್ ಯು.